ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ರಾಜ್ಯ ಎಸ್ ಸಿ ಮೋರ್ಚಾ ಉಪಾಧ್ಯಕ್ಷರಾಗಿದ್ದಂಥ ಊಡಿ ಮಂಜೂರವರಿದ್ದಾರೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ 3.5 ದಶಕಗಳಿಂದ ಈ ರಾಜ್ಯದಲ್ಲಿ ಶೋಷಿತರಾಗಿರ್ತಕ್ಕಂಥ ಮಾದಿಗ ಸಮುದಾಯ, ಮಾದಿಗ ಉಪಜಾತಿಗಳು ಒಳ ಮೀಸಲಾತಿಗಾಗಿ ಹೋರಾಟವನ್ನು ಮಾಡಿತ್ತು. ಕರ್ನಾಟಕ ಸರ್ಕಾರ 3.5 ದಶಕಗಳಿಂದ ಕರ್ನಾಟಕ ರಾಜ್ಯ ಒಳ ಮೀಸಲಾತಿ ಅವಕಾಶಗಳಿಲ್ಲ. ಆರ್ಟಿಕಲ್ 341 ತಿದ್ದುಪಡಿ ಆಗದೆ ಅಮೆಂಡ್ಮೆಂಟ್ ಆಗಿದೆ, ಒಳ ಮೀಸಲಾತಿ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ರಾಜ್ಯದ ಜನತೆಗೆ ಹೇಳ್ತಾ, ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನು ಕೊಡ್ತೇವೆ, ನಿಮ್ಮಿಂದ ಅಧಿಕಾರ, ಒಳ ಮೀಸಲಾತಿ ನೀಡದೆ ನಮ್ಮನ್ನು ನೀವು ಸೋಲಿಸಿದ್ರಿ ಅಂತೇಳಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಮುಂದೆ ಅವರು ಸೋತಾಗ ತಮ್ಮ ಅಳಲನ್ನು ತೋಡ್ಕೊಂಡಿದ್ದರು. ಸಾಮಾಜಿಕ ನ್ಯಾಯದ ಅಧಿಕಾರ ನಾನು ಅಂತೇಳಿ ರಾಜ್ಯದ ಜನತೆಯ ಮುಂದೆ ಪ್ರತಿ ಬಾರಿ ಪ್ರತಿ ಕ್ಷಣ ಜನವನ್ನು, ಈ ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದರು. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ, ನಿನ್ನೆ ನಡೆದಂಥ ಕ್ಯಾಬಿನೆಟಲ್ಲಿ ಯಾವ ರಾಜ್ಯಗಳು ಆರ್ಟಿಕಲ್ 341 ಒಳ ಮೀಸಲಾತಿ ತಿದ್ದುಪಡಿ ಆಗಬೇಕಂತ ಹೇಳಿದಂಥ ರಾಜ್ಯಗಳಿಗೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿ 2024 ಆಗಸ್ಟ್ 1ರಂದು ಲಾರ್ಜರ್ ಬೆಂಚ್ ಈ ದೇಶದ ನಾಗರಿಕ ಸರ್ಕಾರಗಳು ಸಂವಿಧಾನದ ಆಶಯದಂತೆ ಅಧಿಕಾರಕ್ಕೆ ಬಂದಂಥ ಆ ರಾಜ್ಯ ಸರ್ಕಾರಗಳಿರ್ಬೋದು, ರಾಷ್ಟ್ರೀಯ ಸರ್ಕಾರಗಳಿರ್ಬೋದು, ಯಾವ್ಯಾವ ರಾಜ್ಯದಲ್ಲಿ ಮೀಸಲಾತಿಯನ್ನು ಅಥವಾ ಆರ್ಥಿಕವಾಗಿ ಸದೃಢವಾಗದೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ತುಳಿತಕ್ಕೆ ಉಳಿದಂಥ ಸಮಾಜಗಳಿಗೆ, ಮುಖ್ಯವಾಹಿನಿಗೆ ಬರಲಿಕ್ಕಾಗಿರೋಂಥ ಸಮಾಜಗಳಿಗೆ ವಿಶೇಷವಾದಂಥ ಒಳ ಮೀಸಲಾತಿ ಇರ್ಬೋದು, ಆರ್ಥಿಕ ಚೇತರಿಕೆ ಇರ್ಬೋದು, ರಾಜಕೀಯ ಮೀಸಲಾತಿಗಳನ್ನು ಕೊಡುವ ಜವಾಬ್ದಾರಿ ಅಧಿಕಾರಿ ಅಲ್ಲ, ಜವಾಬ್ದಾರಿ ರಾಜ್ಯ ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರದ ಜವಾಬ್ದಾರಿ ಅನ್ನೋ ಮಾತನ್ನು ನಿನ್ನೆ ಮನೆಯದಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನವನ್ನು ಸಮರ್ಥನೆ ಮಾಡುವ ಅಂದಿನ ಸಂವಿಧಾನದಲ್ಲೇ ಆರ್ಟಿಕಲ್ 15/14ರಲ್ಲಿ 16/4ರಲ್ಲಿ ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಉದ್ಯೋಗ ಕೊಡುವ ದಿಕ್ಕಿನಲ್ಲಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಯಾವ ರೀತಿ ಕೊಡಬೇಕು, ರೋಸ್ಟರ್ಗಳನ್ನು ಯಾವ ರೀತಿ ಪಾಲನೆ ಮಾಡಬೇಕಂತೇಳಿ 1946-47ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಮರ್ಪಣೆ ಮಾಡಿದಂಥ ಸಂವಿಧಾನದ ಅಡಕ ಆಗಿದೆ. ಇದನ್ನು ಈ ದೇಶದ ಯಾವ ರಾಜ್ಯಗಳು ಪಾಲನೆ ಮಾಡ್ತಾ ಇಲ್ಲ. ಒಳ ಮೀಸಲಾತಿಯನ್ನು ಕೊಟ್ಟು ಈ ದೇಶದ ಶೋಷಿತರು ಮುಖ್ಯವಾಹಿನಿ ಬರಲಿಕ್ಕೆ ವಿಫಲ ಅವಕಾಶಗಳು ಇದೆ ಅಂತ ಜಡ್ಮೆಂಟ್ ಕೊಟ್ಟ ನಂತರವೂ 1 ವರ್ಷಗಳ ಕಾಲ ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಚರ್ಚೆಯನ್ನು ಮಾಡಲಿಲ್ಲ. ನಾಗಮೋಹನ್ ದಾಸ್ ಅವರ ವರದಿ, ಹಿಂದೆ ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕಾರ ಮಾಡಿದ್ರು, ಮಾಧುಸ್ವಾಮಿ ವರದಿಯನ್ನು ತಿರಸ್ಕಾರ ಮಾಡಿದ್ರು. ನಾಗಮೋಹನ್ ದಾಸ್ ಅವರ ವರದಿಯನ್ನೂ ತಿರಸ್ಕಾರ ಮಾಡಿ ಒಳ ಮೀಸಲಾತಿಯಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕಂತೇಳಿ ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿ ಹೈಕೋರ್ಟ್ಗೆ ಹೋಗುವಂತೆ ಮಾಡಿತ್ತು. ಹೈಕೋರ್ಟಲ್ಲಿ ಕೇಸಾದಾಗ ಎಲ್ಲೋ ಒಂದು ಕಡೆ ಅಪಮಾನ ಆಗುತ್ತೋ ಅಥವಾ ಗೊಂದಲ ಹಿಂಗೆ ಮುಂದುವರಿಲಿ ಅಂತ ಹೇಳ್ಬಿಟ್ಟಿದ್ದೇನೆ.
ತಾವು ಒಂದು ಬಿಲ್ ಮಾಡಿಬಿಡ್ತೀವಿ ನೋಡಿ, ಒಳ ಮೀಸಲಾತಿ ಪರವಾಗಿ ನಾವಿದ್ದೇವೆ, ಈ ರಾಜ್ಯದ ಜನತೆಗೆ ವಂಚನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ. ರಾಜ್ಯ ಸರ್ಕಾರ ಸದನದಲ್ಲಿ ಬಿಲ್ಲನ್ನು ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿತ್ತು. ಆ ಅಲೆಮಾರಿಗಳಿಗೆ ದಿಕ್ಕನ್ನು ತಪ್ಪಿಸಿದರು. ಆದರೆ ನಿನ್ನೆ ಯಾವ ರಾಜ್ಯದಲ್ಲಿ 2,80,000 ಚಿಲ್ಲರೆ ಉದ್ಯೋಗಗಳನ್ನು ನೀವು ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ರಾಜ್ಯದ ಉದ್ಯೋಗಾಕಾಂಕ್ಷೆ ಹೋರಾಟ ಮಾಡಿದಾಗ ಒಂದು ಕಡೆ ಒಳ ಮೀಸಲಾತಿಯ ದಲಿತರನ್ನು ದಿಕ್ಕು ತಪ್ಪಿಸ್ಬೇಕು, ಮತ್ತೊಂದು ಕಡೆ ಈ ಉದ್ಯೋಗಾಕಾಂಕ್ಷಿಗಳ ಯುವಕರನ್ನು ದಿಕ್ಕು ತಪ್ಪಿಸ್ಬೇಕಂತೇಳಿ ಈ ರಾಜ್ಯ ಸರ್ಕಾರ ನಿನ್ನೆ ಮತ್ತು ಕ್ಯಾಬಿನೆಟ್ಟಲ್ಲಿ ಮತ್ತು ಹಳೆ ಮೀಸಲಾತಿಗೆ ಹೋಗ್ತೇವೆ. ನನಗೆ ಅರ್ಥ ಆಗದೆ ಇರೋದು, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ನೀವು ಸಾಮಾಜಿಕ ಅಧಿಕಾರರು, ಉದ್ಯೋಗಾಕಾಂಕ್ಷಿಗಳಿಗೆ ನ್ಯಾಯ ಕೊಡಂಗಿದ್ದಿದ್ರೆ ಇಡೀ ದೇಶದ ಪ್ರಜ್ಞಾವಂತರಿಗೆ, ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ವಿದ್ಯಾವಂತರಿಗೆ ಗೊತ್ತಿದೆ, ಶಾಸಕರಿಗೆ ಗೊತ್ತಿದೆ, ಈ ದೇಶದಲ್ಲಿ ಕ್ಯಾಪನ್ನು 50% ಮೀರಬಹುದು. ಇಂದಿರಾ ಸಹಾನಿ ಕೇಸ್ ಜಡ್ಮೆಂಟಲ್ಲಿ ಇಂದಿರಾ ಸಹಾನಿ ಜಡ್ಮೆಂಟಲ್ಲಿ ಕ್ಯಾಪನ್ನು 50% ಅವಶ್ಯ ಮೀರಬಹುದು ಅವಶ್ಯಕತೆ ಇದ್ದರೆ ಅನ್ನೋ ಜಡ್ಮೆಂಟ್ ಆಧಾರದ ಮೇಲೆ ಛತ್ತೀಸ್ಗಢದಲ್ಲಿ 58% ಮೀಸಲಾತಿ, ಅವರು 58% ಮೀಸಲಾತಿ ಮಾಡಿದಾಗ ಆ ರಾಜ್ಯದ ಹೈಕೋರ್ಟು ಸ್ಟ್ರಕ್ ಡೌನ್ ಮಾಡಿತ್ತು, ಸ್ಟೇ ಕೊಟ್ಟಿತ್ತು. ನಿಮ್ಗೆ ಯಾವ ಅಧಿಕಾರ ಇದೆ ಕ್ಯಾಪ್ 50ಯಿಂದ 58% ಮಾಡೋದಕ್ಕೆ ಅಂತೇಳಿ. ಆದರೆ ಅದೇ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಮತ್ತೊಂದು ಆದೇಶ ನೀಡಿದೆ, ನೀವು 58% ಮುಂದುವರಿಸ್ಬೋದು. ಇಂದಿರಾ ಸಹಾನಿ ಕೇಸ್ ಜಡ್ಜ್ಮೆಂಟ್ ಆಧಾರದ ಮೇಲೆ 58% ಮುಂದುವರಿಸಿ, ಆದರೆ ಸಬ್ಜೆಕ್ಟ್ ಟು ಕಂಡೀಷನ್ ಆಫ್ ದಿ ಫೈನಲ್ ಜಡ್ಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್. ನೀವು ಉದ್ಯೋಗಗಳನ್ನು ನೀಡಿ. ಮುಂದುವರೆದಿದೆ. ಮಧ್ಯಪ್ರದೇಶದಲ್ಲಿ 57%. ಅದೇ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಧಾರದ ಮೇಲೆ ಉದ್ಯೋಗ ಅವಕಾಶವನ್ನು ನೀಡಿದ್ದಾರೆ. ನೀವೇನು ಮಾಡಿದ್ರಿ? ಈ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕ 50% ಮೀರಿದ್ದೀರ ಅಂತ ಹೈಕೋರ್ಟ್ಗೆ ಹೋದಾಗ ನಿಮ್ಮ ಯೋಗ್ಯತೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಾಗಿದೆ, ಸೈಟೇಷನ್ ಆಗಿದೆ, ಆ ಸೈಟೇಷನ್ ಆಧಾರದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಸ್ಟೇ ಕೊಡಬಾರ್ದು. ಛತ್ತೀಸ್ಗಢ ಮಧ್ಯಪ್ರದೇಶದ ಕೇಸ್ನ ಜಡ್ಜ್ಮೆಂಟ್ ಸೈಟೇಷನ್ ಆಧಾರದ ಮೇಲೆ ನನಗೆ ಉದ್ಯೋಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಅಪ್ಲಿಕೆಂಟೇ ಆಗಲಿಲ್ಲ, ಆರ್ಗ್ಯುಮೆಂಟೇ ಮಾಡಲಿಲ್ಲ. ನೀವು ಇವತ್ತು ಪ್ರತಿನಿತ್ಯ ಆ ಉದ್ಯೋಗಾವಕಾಶಗಳಿಗೆ ಇರ್ತೀರ. ನಿಮಗೆ ಒಳ ಮೀಸಲಾತಿಯಿಂದ ಉದ್ಯೋಗ ಅವಕಾಶ ಮಾಡ್ಕೊಳ್ಳೋಕ್ಕೆ ಜಾಬ್ ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ. ನನಗೆ ಈ ಸಿದ್ದರಾಮಯ್ಯನವರ ಕಳಕಳಿಯ ಬಗ್ಗೆ 35 ವರ್ಷಗಳು ಒಳ ಮೀಸಲಾತಿಗೆ ಹೋರಾಟ ಮಾಡಿದಂಥ ಮಾದಿಗರಿಗೆ ತಿರುಪ್ತಿ ನಾಮ ಇಟ್ಟಿದ್ದೀರಾ. ಈ ರಾಜ್ಯದ ಮತ್ತೊಂದು ಇಡೀ ದಲಿತರಿಗೆ ಅವ್ರಿಗೇನಿಟ್ರಿ? ಅವ್ರಿಗೆ ಚೆಂಬು ಕೊಟ್ರಿ. ಒಳ ಮೀಸಲಾತಿಯ ಬಗ್ಗೆ 101 ಜಾತಿಗೂ ಚೆಂಬು ಕೊಟ್ಟಿದ್ದೀರ ಸಿದ್ದರಾಮಯ್ಯನವರೇ. ಈ ರಾಜ್ಯದ ಉದ್ಯೋಗಾಕಾಂಕ್ಷಿಗಳ ಕಿವಿಯಲ್ಲಿ ಚೆಂಡು ಹೂವು ಇಟ್ಟಿದ್ದೀರಾ. ಕಾನೂನುಗಳು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಯಾವ ಕೋರ್ಟಲ್ಲಿ ಯಾವ ಸೈಟೇಷನ್ ಇತ್ತು, ಯಾವ ರಾಜ್ಯ ಯಾವ ಪ್ರೆಸಿಡೆನ್ಸ್ ಆಗಿದೆ. ತಮಿಳುನಾಡು ಆರ್ಟಿಕಲ್ 9 ಸೇರಿಸಿ 69 ಮೀಸಲಾತಿ ತೊಡೆ ತಟ್ಟಿ ಆ ರಾಜ್ಯದ ಶೋಷಿತ ವರ್ಗಕ್ಕೆ ಮೀಸಲಾತಿಯನ್ನು ಕೊಟ್ಟಿದೆ. ನಿಮಗೆ ಒಳ ಮೀಸಲಾತಿಯನ್ನು ಬಗ್ಗೆ ಯಾವ ರೀತಿ ಹೈಕೋರ್ಟಲ್ಲಿ ವಾದ ಮಾಡಬೇಕು, ಸುಪ್ರೀಂ ಕೋರ್ಟ್ಗೆ ವಾದ ಮಾಡಬೇಕು ನಿಮಗೆ ಗೊತ್ತಿಲ್ಲ ಅಂತಲ್ಲ, ನಿಮಗೆ ಆಸಕ್ತಿ ಇಲ್ಲ. ನಿಮಗೆ ಆಸಕ್ತಿ ಇಲ್ಲ. ಮತ್ತೊಂದು, ಆ ಹಿಂದುಳಿದ ವರ್ಗಗಳಿಂದ ನಾನು ಸರ್ವೆ ಮಾಡಿಸ್ತೇನೆ. ಈ ದೇಶದಲ್ಲಿ ಹಿಂದುಳಿದ ವರ್ಗ ಯಾರ್ಯಾರು
ಮತ್ತೆ ಶೋಷಿತರಿದ್ದಾರೆ, ಅವರಿಗೆ ಮೀಸಲಾತಿ, ಜನಸಂಖ್ಯೆ ಯಾರಿದೆ ಅದಕ್ಕೂ ದುಡ್ಡು ಖರ್ಚು ಮಾಡಿದ್ರಿ. ನಾಗಮೋಹನ್ ದಾಸ್ಗೂ ದುಡ್ಡು ಖರ್ಚು ಮಾಡಿದ್ರಿ. ಸನ್ಮಾನ್ಯ ಮಾಜಿ ಮನೆ ಆಂಜನೇಯವರು ಇದ್ದಾಗ ಆವತ್ತು 180 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ. ಏನು ಯಾರಪ್ಪಂದು ದುಡ್ಡು? ನಿಮ್ಮ ಅಪ್ಪಂದ ದುಡ್ಡು? ನಿಮ್ಮ ಅಪ್ಪನ ಖಜಾನೆಯಿಂದ ಖರ್ಚು ಮಾಡ್ತಾ ಇದ್ದೀರಾ? ಯಾರನ್ನ ಓಲೈಸೋದಕ್ಕೆ ರಾಜಕಾರಣವನ್ನು ಮಾಡ್ತಾ ಇದ್ದೀರಾ? ಅಲ್ಲ, ಇದನ್ನು ಪ್ರಜ್ಞಾವಂತರು ಸಹಿಸ್ಕೊಳಕ್ಕಾಗೋದಿಲ್ಲ. 54 ಮಂದಿ ಇದ್ದೀರಾ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಗಡಿದ 52 ಅಲ್ಲ, 54 ಜನ. 2022ರಿಂದ ಈ ರಾಜ್ಯದಲ್ಲಿ 17% ಪ್ಲಸ್ 7% 24% ಎಸ್ಸಿಗಳಿಗೆ ಮೀಸಲು ಜಾರಿಯಲ್ಲಿದೆ. ಅನೇಕರು ಮೆಡಿಕಲ್ ಸೀಟ್ಗಳನ್ನು ಪಡ್ಕೊಂಡ್ರು. ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಯಿತು. ಮೆಡಿಕಲ್ ಸೀಟ್ಗಳು ಬಂತು, ಇಂಜಿನಿಯರ್ ಸೀಟ್ಗಳು ಬಂತು, ಡಿಪ್ಲೊಮಾ ಸೀಟ್ಗಳು ಬಂತು, IITಗಳು ಸಿಕ್ತು. ಏನು ಎಲ್ಲ ಉದ್ಯೋಗಗಳ ಎಲ್ಲ ಶಿಕ್ಷಣದಲ್ಲಿ ಕ್ರಾಂತಿನೇ ಆಗಿದೆ ಈ ಸಮಾಜಕ್ಕೆ. ಅದು 54 ಜನ ಮಾತಾಡೋದಿಲ್ಲ, ಮಂತ್ರಿಗಳು ಮಾತಾಡೋದಿಲ್ಲ ಕ್ಯಾಬಿನೆಟಲ್ಲಿ. ಯಾತಕ್ಕೆ ಅಂತ ತಾವು ಅಧಿಕಾರದಲ್ಲಿದ್ದು, ಯಾತಕ್ಕೆ ಅಂತ ಮಂತ್ರಿ ಸ್ಥಾನಗಳಿಲ್ಲ. ನಾನು ಹೇಳ್ತೇನೆ, ತಮ್ಮ ಮುಖಾಂತರ ತಮಗೆ ಬದ್ಧತೆ ಇದ್ದರೆ, ಸಾಮಾಜಿಕ ಕಳಕಳಿ ಇದ್ದರೆ ದಲಿತ ಮಂತ್ರಿಗಳು ಈ ತಕ್ಷಣ ರಾಜೀನಾಮೆ ಕೊಡಬೇಕು. 54 ಮಂದಿ ಶಾಸಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ನಿಮಗೆ ಮಾನವೀಯತೆ ಇದ್ದರೆ, ಮೀಸಲು ಕ್ಷೇತ್ರದಿಂದ ಗೆದ್ದಿದ್ದರೆ, ಮೀಸಲು ಸಮುದಾಯದ ರಕ್ಷಣೆಯ ಪಾಲಕರಾಗಿದ್ದರೆ, ನಾಳೆ ಮುಂದೆ ನಡೆಯುವಂಥ ಯಾವುದೇ ವಿಧಾನಸಭಾ ಕಲಾಪಗಳಲ್ಲಿ ಭಾಗವಹಿಸುವುದು ನಿಮ್ಮ ಮನೆ ಮುಂದೆ. ಈ ರಾಜ್ಯದಲ್ಲಿ ಕಣ್ಣೀರಿಟ್ಟಂಥ ಯುವಕರು, ಒಳ ಮೀಸಲಾತಿ ಬಗ್ಗೆ ಕನಸು ಕಂಡಂಥ ಯುವಕರು, ಉದ್ಯೋಗಾಕಾಂಕ್ಷಿಗಳು ಮೋಸ ಮಾಡ್ತಾ ಇದ್ದೀರಾ. ಯಾರಿಗೂ ಸ್ಟೇ ಹೋಗೋದಿಲ್ಲ ಅಂತೀರಾ ನೀವು? ಒಂದು ಕಡೆ ಗವರ್ನರ್ಗೆ ಹೋಗಿ ಬಿಲ್ ಪಾಸ್ ಮಾಡ್ತೀರಾ, ಒಂದು ಕಡೆ ಒಳ ಮೀಸಲಾತಿ ಅಂತ ಹೇಳ್ತೀರಾ, ಒಂದು ಕಡೆ ರಿವರ್ಸ್ ಅಡ್ವಾನ್ಸ್ 15%ಗೆ ಹೋಗ್ತೀನಿ ಅಂತ ಹೇಳ್ತೀರಾ. ಯಾರಿಗೆ ಕಣ್ಣೋರಿಸ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ? ನಿಮ್ಮ ಕೈಯಲ್ಲಿ ಯಾರಿಗೂ ಕಣ್ಣೋರ್ಸೋಕ್ಕಾಗೋದಿಲ್ಲ, ದಿಕ್ಕು ತಪ್ಪಿಸೋಕ್ಕಾಗಲ್ಲ. ಪ್ರಜ್ಞಾವಂತರಿದ್ದೀವಿ, ಹೋರಾಟಗಾರರಿದ್ದೀವಿ, ಇಡೀ ಸಮಾಜವನ್ನು ಜಾಗೃತಿ ಮಾಡ್ತೀವಿ. ನಿಮಗೆ ಕೆಲವೇ ದಿನಗಳಲ್ಲಿ ನಿಮ್ಮ ಅಸ್ತಿತ್ವದ ಪ್ರಶ್ನೆ ನಿಮಗೇನು ನಾನು ಮೋಸ ಮಾಡ್ತೇನಂತೆ ಅರಿವು ಬರುವ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟ ಕೈಗೊಳ್ಳುವ ದಿಕ್ಕಿನಲ್ಲಿ ನಮ್ಮ ಹೆಜ್ಜೆ ಇರ್ತದೆ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, 54 ಜನ ಶಾಸಕರು ನೀವು ಮೀಸಲು ಕ್ಷೇತ್ರದ ಗೆದ್ದು ಬಂದಿದ್ದೀರಾ. ಅವ್ರು ಹೇಳಿ ಬಂದಿದ್ದಾರೆ ನಿಮ್ಮ ರಕ್ಷಕರು ಅಂತೇಳಿ. ನಿಮಗೇನಾದರೂ ಬದ್ಧತೆ ಇದ್ದರೆ ಈ ತಕ್ಷಣ ರಾಜ್ಯಕ್ಕೆ ಕೊಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತೇಳಿ ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತೇನೆ ಸರ್. ನಿನ್ನೆ ಕೂಡ ಕ್ಯಾಬಿನೆಟ್ನಲ್ಲಿ ಮುನಿಯಪ್ಪ ಅವರ ನಡುವೆ ಮತ್ತು ಮಾದೇವಪ್ಪ ಅವರ ನಡುವೆ ಮತ್ತು ಕಮಲೇಶ್ ಅವರ ನಡುವೆ ಇದೇ ವಿಚಾರಕ್ಕೆ ವಾಗ್ವಾದಾಗಿ, ಮುನಿಯಪ್ಪ ಅವರು ಕೊಡಬೇಕು ಅಂತ, ಮಾದೇವಪ್ಪ ಅವರು ಏನೋ ಬೇಡ ಅನ್ನೋಂಥ ರೀತಿಯಲ್ಲಿ ಹೇಳಿದ್ದಾರೆ ಸರ್. ಖಂಡಿತವಾಗ್ಲೂ ಸರ್, ಇದು ಯಾಕೆ ಸರ್ ಯಾಕೆ ಈ ಥರ ನಾನು ಹೇಳ್ತಾ ಇದ್ನಲ್ಲ ಸರ್, ಈಗ ಒಂದು ಕಡೆ ಒಳ ಮೀಸಲಾತಿ ಜಾರಿ ಮಾಡಿಬಿಟ್ಟಿದ್ದೀವಿ, ಹಾಲಿನ ಅಭಿಷೇಕ ಮಾಡಿಸ್ಕೊಳ್ಳೋದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಹೇಳ್ತಾ ಇತ್ತು. ಈ ಯುವಕರು ಹೋರಾಟ ಮಾಡೋದಕ್ಕೋಸ್ಕರ ಸರ್ ಈ ಗೊಂದಲದ ಬಿಲ್ಗಳು ಪಾಸ್ ಮಾಡಿದ್ರೆ, ಗೊಂದಲದ ಕ್ಯಾಬಿನೆಟ್ ಡಿಸಿಷನ್ ಪಾಸ್ ಆದರೆ ಕೋರ್ಟ್ಗಳನ್ನು ಕಲ್ಪಿಸ್ಕೊಂಡಿರ್ತದೆ. ಅದು ಅರಿವು ಈ ರಾಜ್ಯದ ಮುಖ್ಯಮಂತ್ರಿಗೆ, ಲಾ ಮಿನಿಸ್ಟ್ರಿಗೆ ಇರಬೇಕಾಗಿತ್ತು ಅಂತ ಅಂದ್ಕೊಳ್ತೀನಿ ನಾನು. ಲಾ ಮಿನಿಸ್ಟ್ರು ಕಣ್ಣು ಮುಚ್ಕೊಂಡು ಕೇಳ್ತಾರೆ, ಈ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾರೆ. ಈ ವಿರೋಧಕ್ಕೆ ಮಾಧ್ಯಮದ ಮುಂದೆ ಮಾತಾಡುವಂಥ ನೈತಿಕತೆ ಈ ರಾಜ್ಯ ಸರ್ಕಾರ, ಈ ರಾಜ್ಯದ ಲಾ ಮಿನಿಸ್ಟ್ರಿ ಇರ್ಬೋದು, ಸಮಾಜ ಕಲ್ಯಾಣ ಮಂತ್ರಿ ಇರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಎಲ್ಲರೂ ಈ ನೈತಿಕೆಯನ್ನು ಕಳ್ಕೊಂಡಿದ್ದಾರೆ ಸರ್. ಧನ್ಯವಾದ ಸರ್.